ಲಾಕ್ಡೌನ್ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕರ್ನಾಟಕದಲ್ಲಿ ಕೊರೋನಾ ಲಾಕ್ಡೌನ್ ಸಡಿಲಿಕೆ ಮಾಡಲಾಗ್ತಾ ಇದೆ. ಷರತ್ತನ್ನ ಹಾಕಿ ನಿಯಮವನ್ನ ಸಡಿಲಿಸಿದೆ ರಾಜ್ಯ ಸರ್ಕಾರ. ಇಂದು ಮಧ್ಯರಾತ್ರಿಯಿಂದಲೇ ಈ ನಿಯಮವನ್ನ ಸಡಿಲಿಕೆ ಮಾಡಲಾಗುತ್ತೆ. ಸರ್ಕಾರ ಕೆಲವೊಂದು ಷರತ್ತುಗಳನ್ನ ಹಾಕಿ ನಿಯಮವನ್ನ ಸಡಿಲಿಕೆ ಮಾಡಿದೆ. ನಿಯಮ ಸಡಿಲಿಕೆ ಅಂತ ಅಡ್ಡಾದಿಡ್ಡಿಯಾಗಿ ಓಡಾಡೋ ಹಾಗಿಲ್ಲ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೇಬೇಕು. ಸೆಕ್ಷನ್ 144 ಅನ್ನ ಮೀರೋ ಹಾಗಿಲ್ಲ. ಹಾಗಾದ್ರೆ ರಾಜ್ಯದಲ್ಲಿ ನಾಳೆಯಿಂದ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನಾವು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ನಾಳೆಯಿಂದ ಏನೇನಿರುತ್ತೆ ಅನ್ನೋದನ್ನ ನೋಡೋದಾದ್ರೆ 33% ಸರ್ಕಾರಿ ಕಚೇರಿಗಳು ಆರಂಭ ಆಗುತ್ತೆ. ನೌಕರರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಕಚೇರಿಗೆ ಹೋಗೋದಕ್ಕೆ. ಇನ್ನು ಮೆಟ್ರೋ ಕಾಮಗಾರಿ ಆರಂಭ ಆಗುತ್ತೆ. ಕೈಗಾರಿಕೆಗಳಿಗೆ ಅನುಮತಿಯನ್ನ ನೀಡಲಾಗಿದೆ. ಎಲ್ಲಾ ರೀತಿಯ ಕೃಷಿ ವ್ಯವಹಾರವನ್ನ ಕೂಡ ನಡೆಸಬಹುದು. ತೋಟಗಾರಿಕೆಯನ್ನ ಕೂಡ ಮಾಡಬಹುದು. ಎಪಿಎಂಸಿ ಕೂಡ ಶುರುವಾಗುತ್ತೆ. ಇನ್ನು ಕಟ್ಟಡ ಕಾಮಗಾರಿಗಳನ್ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು, ಅದನ್ನ ಕೂಡ ಪುನರಾರಂಭ ಮಾಡಬಹುದು. ರಿಯಲ್ ಎಸ್ಟೇಟ್ಗೂ ಕೂಡ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಎಲೆಕ್ಟ್ರಿಕ್, ಪ್ಲಂಬರ್, ಸಿಮೆಂಟ್ ಅಂಗಡಿಗಳನ್ನ ಕೂಡ ತೆರೀಬಹುದು. ಇನ್ನು ತುರ್ತು ಸಂದರ್ಭದಲ್ಲಿ ಖಾಸಗಿ ವಾಹನಗಳಿಗೆ ಅನುಮತಿಯನ್ನ ನೀಡಲಾಗಿದೆ. ಹೊರ ರಾಜ್ಯದಿಂದ ಸಿಮೆಂಟ್, ಜಲ್ಲಿ, ಇಟ್ಟಿಗೆಯನ್ನ ತರಬಹುದು. ಬೇಕರಿ ಅಂಗಡಿಗಳು ಓಪನ್ ಆಗುತ್ತೆ. ಪೋಸ್ಟ್ ಆಫೀಸ್ಗಳಿಗೆ ಅನುಮತಿಯನ್ನ ಕೊಡಲಾಗಿದೆ. ನರೇಗಾ ಸೇರಿ ಸರ್ಕಾರದ ಕಾಮಗಾರಿ ನಡೆಸೋದಕ್ಕೆ ಅನುಮತಿಯನ್ನ ಸರ್ಕಾರ ನೀಡಿದೆ. ಇನ್ನು ಕೇಬಲ್, ಡಿಟಿಎಚ್, ಗ್ಯಾರೇಜ್ ಕೆಲಸವನ್ನ ಕೂಡ ನಾಳೆಯಿಂದ ಶುರು ಮಾಡಬಹುದು. ಇನ್ನು ನಾಳೆಯಿಂದ ಏನೇನ್ ಇರಲ್ಲ ಅನ್ನೋದನ್ನ ನೋಡೋದಾದ್ರೆ ರೈಲು, ಬಸ್ ಸಂಚಾರ, ಮೆಟ್ರೋ, ಟ್ಯಾಕ್ಸಿ ಯಾವುದು ಕೂಡ ಎಂದಿನಂತೆ ಓಡಾಡೋದಿಲ್ಲ. ವಿಮಾನ ಹಾರಾಟ ಕೂಡ ಇರೋದಿಲ್ಲ. ಐಟಿಬಿಟಿ ಕಂಪನಿಗಳು ಮೇ 3ರವರೆಗೆ ತೆಗೆಯುವಂತಿಲ್ಲ. ಮೊದಲಿಗೆ ಐಟಿಬಿಟಿ ಕಂಪನಿಗಳಿಗೆ ಅನುಮತಿಯನ್ನ ನೀಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆ ನಂತರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿತ್ತು. ಅಂತೆಯೇ ಮೇ 3ರವರೆಗೂ ಕೂಡ ಐಟಿಬಿಟಿ ಕಂಪನಿಗಳು ಇರೋದಿಲ್ಲ. ಮೇ 3ರವರೆಗೆ ಮದ್ಯ ಮಾರಾಟ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಇನ್ನು ಶಾಲಾ ಕಾಲೇಜುಗಳು ಕೂಡ ಇರೋದಿಲ್ಲ. ಮನರಂಜನೆಯೂ ಇರೋದಿಲ್ಲ. ಮಾಲ್, ಸಿನಿಮಾ, ಥಿಯೇಟರ್ಗಳು ಕೂಡ ಸದ್ಯಕ್ಕಿಲ್ಲ. ದೇವಸ್ಥಾನ, ಜಾತ್ರೆ, ಮಸೀದಿ, ಚರ್ಚ್ಗಳು ಕೂಡ ಓಪನ್ ಆಗಿಲ್ಲ. ಇನ್ನು ಹೋಟೆಲ್, ರೆಸ್ಟೋರೆಂಟ್ ಇತ್ಯಾದಿಯನ್ನು ಕೂಡ ತೆಗೆಯುವಂತಿಲ್ಲ. ಕ್ರೀಡೆ, ಸಮ್ಮರ್ ಕ್ಯಾಂಪ್, ಟ್ಯೂಷನ್ ಅನ್ನ ಕೂಡ ನಡೆಸುವಂತಿಲ್ಲ. ಹೀಗೆ ಕಟ್ಟುನಿಟ್ಟಾಗಿ ಈ ಒಂದು ಲಾಕ್ಡೌನ್ ನಿಯಮವನ್ನ ಸರ್ಕಾರ ಪಾಲಿಸ್ತಾ ಇತ್ತು. ಆದ್ರೆ ನಾಳೆಯಿಂದ ಕೆಲವೊಂದಕ್ಕೆ ಅನುಮತಿಯನ್ನ ನೀಡಿದೆ. ಏನೇನಿರುತ್ತೆ ಏನೇನ್ ಇರಲ್ಲ ಅನ್ನೋದನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂತಹ ಮನರಂಜನೆ ಇರೋದಿಲ್ಲ. ಹೋಟೆಲ್, ರೆಸ್ಟೋರೆಂಟ್ಗಳು ಕೂಡ ತೆಗೆಯೋದಿಲ್ಲ. ಎಲ್ಲವೂ ಕೂಡ ಲಾಕ್ಡೌನ್ ನಂತರನೇ ಓಪನ್ ಆಗುವಂಥದ್ದು. ನಾಳೆಯಿಂದ ಸಾಕಷ್ಟು ಕಂಡೀಷನ್ಸ್ ಅನ್ನ ಕೂಡ ಹಾಕಲಾಗಿದೆ. ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಂಥವರು ಆಚೆ ಬರುವ ಹಾಗಿಲ್ಲ. ಇನ್ನು ಸೀಲ್ ಡೌನ್ ಕಂಟೈನ್ಮೆಂಟ್ ನಲ್ಲಿ ಕೂಡ ಸಡಿಲಿಕೆ ಇರೋದಿಲ್ಲ. ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದವರು ಹೊರಗೆ ಬರುವಂತಿಲ್ಲ. ಇನ್ನು ಪಾಸ್ ಇದ್ದ ವಾಹನಗಳಿಗಷ್ಟೇ ಓಡಾಟಕ್ಕೆ ಅನುಮತಿ. ಸೊ ನಾಳೆಯಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ನಾವು ಕೂಡ ಮನೆಯಿಂದ ಆಚೆ ಹೋಗಬಹುದು ಅಂತ ಯೋಚನೆ ಮಾಡಿದ್ರೆ ತಪ್ಪು. ಯಾಕಂದ್ರೆ ಯಾರಿಗೆ ಅನುಮತಿಯನ್ನ ಕೊಡಲಾಗಿದೆ, ಯಾರಿಗೆ ಪಾಸ್ ಕೊಡಲಾಗಿದೆ ಅಂತಹ ವಾಹನಗಳ ಓಡಾಟಕ್ಕಷ್ಟೇ ಅನುಮತಿ ಇರುತ್ತೆ. ತುರ್ತು ಸಂದರ್ಭದಲ್ಲಷ್ಟೇ ಖಾಸಗಿ ವಾಹನಗಳಿಗೆ ಅನುಮತಿಯನ್ನ ನೀಡಲಾಗುತ್ತೆ. ಸಾಮಾಜಿಕ ಅಂತರ ಬಹಳಾನೇ ಮುಖ್ಯ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳೇಬೇಕು. 144 ಸೆಕ್ಷನ್ ಏನಾದ್ರೂ ಮೀರಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಸೊ ನಾಳೆಯಿಂದ ಏನಿರುತ್ತೆ ಏನಿರೋದಿಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಮೆಟ್ರೋ ಕಾಮಗಾರಿ ಆರಂಭಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಇನ್ನು ಎಲ್ಲಾ ರೀತಿಯ ಕೃಷಿ ವ್ಯವಹಾರ, ತೋಟಗಾರಿಕೆ, ಎಪಿಎಂಸಿ ಕೂಡ ನಾಳೆಯಿಂದ ಓಪನ್ ಆಗುತ್ತೆ. 33% ಸರ್ಕಾರಿ ನೌಕರರಿಗೆ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಇನ್ನು ಮೆಟ್ರೋ ಕಾಮಗಾರಿ ಕೂಡ ನಾಳೆಯಿಂದ ಆರಂಭ ಆಗ್ತಾ ಇದೆ. ಎಲ್ಲಾ ರೀತಿಯಾದಂತಹ ಕೃಷಿ ಚಟುವಟಿಕೆಯನ್ನ ಕೂಡ ಆರಂಭ ಮಾಡಬಹುದು. ಇನ್ನು ಎಲೆಕ್ಟ್ರಿಕ್, ಪ್ಲಂಬರ್, ಸಿಮೆಂಟ್ ಅಂಗಡಿಗಳನ್ನ ಕೂಡ ತೆರೀಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಚಿದಾನಂದ್, ಇಷ್ಟು ದಿನಗಳ ಕಾಲ ಲಾಕ್ಡೌನ್ ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಾಗ್ತಾ ಇತ್ತು. ಆದ್ರೆ ನಾಳೆಯಿಂದ ಕೆಲವೊಂದಕ್ಕೆ ಸಡಿಲಿಕೆಯನ್ನ ಮಾಡಿದೆ ಸರ್ಕಾರ, ಕೆಲವೊಂದಕ್ಕೆ ಅನುಮತಿಯನ್ನ ಕೊಡ್ತಾ ಇದೆ. ಸೊ ಏನಿರುತ್ತೆ ಪ್ರಮುಖವಾಗಿ, ಏನಿರಲ್ಲ, ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಇಲ್ಲದೆ ಜನ ಯಾವುದನ್ನ ಪಾಲಿಸಬೇಕು, ಏನ್ ಮಾಡ್ಬೇಕು ಅಂತ ಹೇಳೋದಾದ್ರೆ? ಸೌಮ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಕೊರೋನಾ ಈಗ ರಾಜ್ಯ ಸರ್ಕಾರವನ್ನ ಆರ್ಥಿಕ ಬಿಕ್ಕಟ್ಟಿಗೆ ದೂಡುವ ಎಲ್ಲಾ ಲಕ್ಷಣ ಇದೆ. ಹಾಗಾಗಿ ಅನಿವಾರ್ಯವಾಗಿ ಕೂಡ
ರಾಜ್ಯ ಸರ್ಕಾರ ಕೂಡ ಕೆಲವೊಂದು ವಿಚಾರಗಳು ಅದರಲ್ಲೂ ಕೂಡ ರೈತರಿಗೆ ಪ್ರಮುಖವಾಗಿ ಸಡಿಲಿಕೆಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಲಾಕ್ಡೌನ್ ನಿಯಮ ಇವತ್ತು ಮಧ್ಯರಾತ್ರಿಯಿಂದಲೇ ಜಾರಿಯಾಗುತ್ತೆ. ಈ ಸಂಬಂಧಪಟ್ಟಾಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಈಗಾಗಲೇ ಆದೇಶವನ್ನು ಕೂಡ ಮಾಡಿದ್ದಾರೆ. ಈ ಸಂಬಂಧಪಟ್ಟ ಸುತ್ತೋಲೆಯನ್ನು ಕೂಡ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ಕಳಿಸ್ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈಗ ನ್ಯೂಸ್ ಪೇಪರ್ ಇರ್ಬೋದು, ರಸಗೊಬ್ಬರ ಅಂದ್ರೆ ರೈತರೀಗ ಬಿತ್ತನೆ ಬೀಜನ ಹಾಕ್ತಾರೆ. ಈಗ ಮಳೆ ಆಗ್ತಿದೆ ರಾಜ್ಯಾದ್ಯಂತ, ಇನ್ನೂ ಕೂಡ 24ನೇ ತಾರೀಕಿನ ತನಕ ಮಳೆ ಆಗ್ತದೆ ಅಂತ ಹೇಳಿ ರಾಜ್ಯ ಹವಾಮಾನ ಇಲಾಖೆ ಕೂಡ ಹೇಳಿರುವಂತದ್ದು. ಹಾಗಾಗಿ ರಸಗೊಬ್ಬರ ಮತ್ತು APMC ಮಾರ್ಕೆಟ್ ಅನ್ನು ಕೂಡ ಓಪನ್ ಮಾಡ್ಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಇನ್ನು ಉಳಿದಂತೆ ಅಂತಾರಾಜ್ಯದ ಜಲ್ಲಿ ವಾಹನ ಓಡಾಟಕ್ಕೆ ಅವಕಾಶ, ಯಾಕಂತ ಹೇಳಿದ್ರೆ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ. ಅದು ಮೆಟ್ರೋ ಕಾಮಗಾರಿ ಇರ್ಬೋದು, ಅನೇಕ ಸರ್ಕಾರಿ ಕಾಮಗಾರಿ ಇರ್ಬೋದು ಮತ್ತು PW ಇಲಾಖೆಯ ಕಾಮಗಾರಿಗಳಿದೆ. ಹಾಗಾಗಿ ಇದಕ್ಕೆ ತೊಂದರೆ ಆಗಬಾರ್ದೆಂಬ ಹಿನ್ನೆಲೆಯಲ್ಲಿ, ಕಟ್ಟಡ ಕಾರ್ಮಿಕರು ಕೂಡ ನಿರುದ್ಯೋಗ ಆಗಬಾರ್ದೆಂಬ ಹಿನ್ನೆಲೆಯಲ್ಲಿ ಈ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಇನ್ನ ಕಂಟೋನ್ಮೆಂಟ್ ಝೋನ್ಗೆ ಯಾವುದೇ ರೀತಿಯ ಅನುಮತಿಯನ್ನು ಕೂಡ ಕೊಟ್ಟಿಲ್ಲ. ಪ್ರಮುಖವಾಗಿ ಕೃಷಿ ಮತ್ತು ಮೀನುಗಾರಿಕೆ ವಲಯಕ್ಕೆ ಸಂಪೂರ್ಣ ಅನುಮತಿ ಕೊಡುವ ಮುಖಾಂತರ ರೈತರ ಪರವಾಗಿ ಸರ್ಕಾರ ನಿಂತಿದೆ. ಆ ಮುಖಾಂತರ ರೈತರ ಬೆನ್ನಿಗೆ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜೊತೆಗೆ ಕಟ್ಟಡ ಕಾಮಗಾರಿಗಳಿಗೆ ಅಂದ್ರೆ ಯಾರು ಬೇಕಾದ್ರೂ ಇನ್ನ ಬಿಲ್ಡಿಂಗ್ ಗಳನ್ನ ಕಟ್ಬೋದು, ಯಾಕಂದ್ರೆ ಅನೇಕ ಕಟ್ಟಡ ಕಾಮಗಾರಿಗಳ ಅರ್ಧಕ್ಕೆ ನಿಂತಿರುವಂತದ್ದು. ಹೀಗಾಗಿ ಕಟ್ಟಡ ಕಾರ್ಮಿಕರು ಕೂಡ ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಕಟ್ಟಡ ಕಾಮಗಾರಿಗೆ ಕೂಡ ಅನುಮತಿಯನ್ನು ಕೊಡಲಾಗಿದೆ. ಪ್ರಮುಖವಾಗಿ ಟೀ ಮತ್ತು ಕಾಫಿ ಪ್ಲಾಂಟೇಶನ್ಗೆ ಅನುಮತಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಟೀ ಮತ್ತು ಕಾಫಿ ಪ್ಲಾಂಟೇಶನ್ ಈ ಸಂದರ್ಭದಲ್ಲಿ ಬಹುಮುಖ್ಯ ಕೆಲಸಗಳಿರ್ತವೆ. ಹಾಗಾಗಿ ಅನುಮತಿಯನ್ನ ಕೊಡಲಾಗಿದೆ. ಸೌಮ್ಯ, ಮಳಲಿ. ಓಕೆ ಚಿದಾನಂದ್ ಪಟೇಲ್, ಇನ್ನು ನಾಳೆಯಿಂದ ಸ್ವಲ್ಪ ಸಡಿಲಿಕೆ ಆಗ್ತಾ ಇದೆ ಅಂತ ಜನಕ್ಕೆ ಗೊತ್ತಾಗ್ತಾ ಇದ್ದ ಹಾಗೇನೆ ಎಲ್ಲರೂ ಕೂಡ ರಸ್ತೆಗಿಳಿಯುವಂತ ಚಾನ್ಸಸ್ ಇರುತ್ತೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ವಾಹನಗಳ ಓಡಾಟ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಅಂದ್ರೆ ಮೊದಲಿನಷ್ಟು ಸ್ಟ್ರಿಕ್ಟ್ ಆಗಿಲ್ಲ, ಜನ ಕೂಡ ಒಬ್ಬೊಬ್ಬರಾಗೆ ಆಚೆ ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸಡಿಲಿಕೆ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಜನ ಕೂಡ ಹೆಚ್ಚೆಚ್ಚು ಆಚೆ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಅಂಥವರ ವಿರುದ್ಧ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುತ್ತೆ ಸುಮ್ನೆ ಏನಾದ್ರೂ ಆಚೆ ಬಂದ್ರೆ? ಅಫ್ಕೋರ್ಸ್ ಸೌಮ್ಯ, ಮಳಲಿ, ಯಾಕಂದ್ರೆ ಅದಕ್ಕಾಗಿಯೇ 50% ಕಾರ್ಮಿಕರಿಗೆ ಪಾಸ್ ಇದ್ದವರಿಗೆ ಸಂಚಾರಕ್ಕೆ ಅನುಮತಿಯನ್ನ ಸರ್ಕಾರ ನೀಡಲಿದೆ. ಅಂದ್ರೆ ಈ ಕಟ್ಟಡ ಕಾರ್ಮಿಕರು ಯಾವ್ದು ಕಟ್ಟಡ ಕಟ್ತಿದ್ದಾರೆ ಅವರು ಆ ಸಂಬಂಧಪಟ್ಟ ಝೋನ್ ನಲ್ಲಿ, ಆ ಲಿಮಿಟ್ಸ್ ನಲ್ಲಿ ಆಯಾ DCPಗಳು ಮತ್ತು SPಗಳು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ತಹಸೀಲ್ದಾರ್ ಸಂಬಂಧಪಟ್ಟಲ್ಲಿ ಅಲ್ಲಿ ಅವರಿಗೆ ಪಾಸ್ ಅನ್ನ ಪಡೆದುಕೊಂಡು ಅವರಿಗೆ ಅನುಮತಿ ಮಾತ್ರ ಕೊಡಲಾಗ್ತಿದೆ. ಯಾಕಂತಂದ್ರೆ ಒಂದು ವೇಳೆ ಈಗಾಗಲೇ ಕಟ್ಟಡ ಕಾರ್ಮಿಕರಿಗೆ ಅವಕಾಶವನ್ನು ಕೊಟ್ರೆ ಕಟ್ಟಡ ಕಾರ್ಮಿಕರ ಹೆಸರಿನಲ್ಲಿ ಅನೇಕ ಪಾಸ್ಗಳು ದುರುಪಯೋಗ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಎಲ್ಲೊಂದ್ ಕಡೆ ಕೊರೋನಾ ತಡೆಗಟ್ಟುವ ಒಂದು ಜಾಗೃತಿಗೂ ಕೂಡ ಇದು ಹಿನ್ನಡೆ ಆಗುತ್ತೆ. ಹಾಗಾಗಿ ಇದು ಲಿಮಿಟೆಡ್, ಅಂದ್ರೆ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗ್ತಿದೆ. ಸೌಮ್ಯ, ಮಳಲಿ. ಸೊ ಈಗ ಸೀಲ್ ಡೌನ್ ಆಗಿರುವಂತಹ ಏರಿಯಾ, ಕಂಟೈನ್ಮೆಂಟ್ ಏರಿಯಾಗಳಲ್ಲಿ ಅಲ್ಲೇನಾದ್ರೂ ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ ಅಥವಾ ಅಲ್ಲಿ APMC ಮಾರುಕಟ್ಟೆಗಳಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಂಗಡಿಗಳಿರಬಹುದು, ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಆ ಏರಿಯಾಗಳಲ್ಲಿ ಬಂದೇ ಇರತ್ತಾ ಹೇಗೆ? ಖಂಡಿತವಾಗಿ ಇಲ್ಲ. ಸೀಲ್ ಡೌನ್ ಮತ್ತು ಹಾಟ್ ಸ್ಪಾಟ್ ಅಂತ ಏನ್ ಗುರುತಿದೆ, ಆ ಹಾಟ್ ಸ್ಪಾಟ್ ಮತ್ತು ಸೀಲ್ ಡೌನ್ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಕಾಮಗಾರಿಯಾಗ್ಲಿ, ಯಾವುದೇ ರೀತಿ ರಿಲ್ಯಾಕ್ಸೇಷನ್ ಕೂಡ ಇಲ್ಲ, ಯಾವುದೇ ರೀತಿ ಸಡಿಲಿಕೆ ಕೂಡ ಇಲ್ಲ. ಇದು ಗ್ರೀನ್ ಬೆಲ್ಟ್ ಮತ್ತು ಎಲ್ಲಿ ಹಾಟ್ ಸ್ಪಾಟ್ ಇಲ್ಲ, ಎಲ್ಲಿ ಸೀಲ್ ಡೌನ್ ಇಲ್ಲ, ಅಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಸೌಮ್ಯ, ಮಳಲಿ. ಓಕೆ, ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಈಗ ಇವು ಕೆಲವೊಂದು ನಿಯಮಗಳಲ್ಲಿ ಸಡಿಲಿಕೆಯನ್ನ ಕೊಟ್ಟಿದೆಯಾ ಸರ್ಕಾರ ಹೇಗೆ? ಖಂಡಿತವಾಗಿಯೂ ಸೌಮ್ಯ, ಮಳಲಿ, ಇದೇ ಕಾರಣಕ್ಕಾಗಿ ಅಂದ್ರೆ ಹಾಟ್ಸ್ಪಾಟ್ ಅಂತ ಏನು ಗುರುತಿಸ್ತಾರೆ ಮತ್ತೆ ಎಲ್ಲಿ ಪ್ರಮುಖವಾಗಿ ಸೀಲ್ ಡೌನ್ ಮಾಡಲಾಗಿದೆ ಅಂತ ಪ್ರದೇಶಗಳನ್ನ ಬಿಟ್ಟು, ಅಂತ ಏರಿಯಾಗಳನ್ನ ಬಿಟ್ಟು, ಬೆಂಗಳೂರಿನ ಹಾಟ್ಸ್ಪಾಟ್ ವಾರ್ಡ್ಗಳನ್ನ ಬಿಟ್ಟು ಉಳಿದ ಎಲ್ಲಾ ಕಡೆಯಲ್ಲೂ ಕೂಡ ಈ ನಾನು ಹೇಳಿದಂತ ಇಷ್ಟು ಕೃಷಿ, ಮೀನುಗಾರಿಕೆ, ಕಟ್ಟಡ ಕಾರ್ಮಿಕರು ಇರ್ಬೋದು, ಮೆಟ್ರೋ ಕಾಮಗಾರಿಗಳಿರ್ಬೋದು, PW ಇಲಾಖೆಗೆ ಸಂಬಂಧಪಟ್ಟ ಕಾಮಗಾರಿಗಳಿರ್ಬೋದು ಮತ್ತು ಇತರ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರಸ್ತೆ ಕಾಮಗಾರಿ ಇರ್ಬೋದು, ಇವೆಲ್ಲಕ್ಕೂ ಕೂಡ ಸಡಿಲಿಕೆಯನ್ನು ಕೊಟ್ಟಿರುವಂತ ಸರ್ಕಾರ ಈ ರೆಡ್ ಅಲರ್ಟ್ ಇರ್ತಕ್ಕಂಥ ಕಡೆ ಒಂದಷ್ಟು ಸ್ಟ್ರಿಕ್ಟ್ ಅನ್ನು ಕೂಡ ಮಾಡಲಾಗಿದೆ. ಮತ್ತು ಇಲ್ಲೂ ಕೂಡ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಕಟ್ಟಡ ಕಾರ್ಮಿಕರ ಹೆಸರಿನಲ್ಲಿ ಆಯಾ ಮಾಲೀಕರು ಪಾಸ್ ಅನ್ನು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಆ ಲೀಸ್ಟ್ ಅನ್ನು ಕೊಡಬೇಕು. ಅವರು ಆ ಲೀಸ್ಟ್ ಅನ್ನು ಇಟ್ಕೊಂಡು ಅವರು ಎಲ್ರಿಗೂ ಪಾಸ್ ಅನ್ನು ವಿತರಣೆ ಮಾಡಬೇಕು. ಪಾಸ್ ಇದ್ದವರಿಗೆ ಮಾತ್ರ ರಸ್ತೆಗಳಲ್ಲಿ ಓಡಾಟಕ್ಕೆ ಅವಕಾಶ ಇದೆ. ಅಲ್ಲೂ ಕೂಡ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸೌಮ್ಯ, ಮಳಲಿ. ಏನೋ ಸುಮಾರು 8 ಜಿಲ್ಲೆಗಳನ್ನ ಹಾಟ್ಸ್ಪಾಟ್ ಅಂತ ಗುರುತಿಸಲಾಗಿದೆ. ಸಾಕಷ್ಟು ಅಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನೇ ಕೈಗೊಳ್ಳಲಾಗಿದೆ. ಆ ಜಿಲ್ಲೆಗಳಲ್ಲಿ ಏನಾದ್ರೂ ಸಡಿಲಿಕೆ ಮಾಡ್ತಾರಾ ಅಥವಾ ಸಡಿಲಿಕೆ ಮಾಡಿದ್ರೆ ಮತ್ತಷ್ಟು ಕೊರೋನಾ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಚಿದಾನಂದ್? ಸೌಮ್ಯಗಳಲ್ಲಿ ಈಗಾಗಲೇ ಏನು ಗ್ರೀನ್ ಅಲರ್ಟ್ ಅಂತಿದೆ, ಆ ಗ್ರೀನ್ ಅಲರ್ಟ್ ಏನು ಜಿಲ್ಲೆಗಳಲ್ಲಿ ಮೇ 3 ನಂತರ ಸಂಪೂರ್ಣವಾಗಿ ರಿಲ್ಯಾಕ್ಸೇಷನ್ ಕೊಡ್ಬೇಕಂತ ಹೇಳಿ ಈಗಾಗಲೇ ಚರ್ಚೆ ಆಗ್ತಿದೆ. ನಾಳೆ ಈ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸಂಪುಟ ಸಹೋದ್ಯೋಗಿಗಳ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಮೇ 3 ನಂತರ
ಗ್ರೀನ್ ಬೆಲ್ಟ್ ಅಂದ್ರೆ ಗ್ರೀನ್ ಅಲರ್ಟ್ ಏರಿಯಾಗಳಿಗೆ ಅಲ್ಲಿ ಸಂಪೂರ್ಣ ಲಾಕ್ ಡೌನ್ ಸಡಿಲಿಕೆ ಕೊಡುವ ಸಂಬಂಧಪಟ್ಟಾಗೆ ಚರ್ಚೆಯನ್ನ ಮಾಡ್ಲಿದ್ದಾರೆ. ಅದಕ್ಕೂ ಮುನ್ನವಾಗಿ ಸದ್ಯಕ್ಕೆ ಇದೀಗ ಮೇ 3ರವರೆಗೆ ಈಗ ಹಾಟ್ಸ್ಪಾಟ್ ಮತ್ತು ಸೀಲ್ ಡೌನ್ ಇರ್ತಕ್ಕಂಥ ಪ್ರದೇಶ ಹೊರತುಪಡಿಸಿ ಈಗ ಏನು ಕೇಂದ್ರ ಸರ್ಕಾರ ಕೂಡ ನಿನ್ನೆ ಅಷ್ಟೇ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತ್ತು. ಆ ಮಾರ್ಗಸೂಚಿ ಅನುಸಾರ ರಾಜ್ಯದಲ್ಲೂ ಕೂಡ ಕೆಲವೊಂದು ಚಟುವಟಿಕೆಗಳಿಗೆ ಸಡಿಲಿಕೆಯನ್ನು ಮಾಡುವ ಮುಖಾಂತರ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶ ಕೊಡುವ ಮುಖಾಂತರ ಸರ್ಕಾರಕ್ಕೂ ಕೂಡ ಎಲ್ಲ ಒಂದ್ ಕಡೆ ಆದಾಯವನ್ನ ಕಂಡುಕೊಳ್ಳಲಿಕ್ಕೆ ಮತ್ತು ಕೃಷಿ ಚಟುವಟಿಕೆಗೆ ಕೂಡ ಅವಕಾಶ ಕೊಡುವ ಮುಖಾಂತರ ರೈತರ ಬೆನ್ನಿಗೆ ನಿಂತಿದೆ ಅಂತ ಹೇಳ್ಬೋದು. ಸೌಮ್ಯ ಮಳಲಿ, ಇನ್ನು 20ನೇ ತಾರೀಕಿನಿಂದಲೇ ಸಡಿಲಿಕೆ ಮಾಡುವಂತಹ ಒಂದು ನಿರ್ಧಾರಕ್ಕೆ ಬಂದಿತ್ತು. ಆದ್ರೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಕೊರೋನಾ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗಬಹುದು, ಜನರನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ಕಳೆದ 1 ತಿಂಗಳಿನಿಂದ ಜನ ಮನೆಯಲ್ಲೇ ಇದ್ದಾರೆ. ಸೊ ಈಗ ಒಂದ್ ಸ್ವಲ್ಪ ಸಡಿಲಿಕೆ ಮಾಡಿದ್ರು ಕೂಡ ಎಲ್ಲರೂ ಮನೆಯಿಂದ ಆಚೆ ಬಂದ್ಬಿಡ್ತಾರೆ ಅನ್ನುವಂತ ಒಂದು ಆತಂಕ ಮನೆ ಮಾಡಿತ್ತು. ಆ ನಿಟ್ಟಿನಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಈಗ ನಾಳೆಯಿಂದ ಕೆಲವೊಂದು ನಿಯಮಗಳನ್ನ ಸಡಿಲಿಕೆ ಮಾಡಿದೆ. ಅಂದ್ರೆ 1-2 ದಿನಗಳ ನಂತರ ಮತ್ತೆ ಸರ್ಕಾರ ಇದೇ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬಂದಿದೆ. ಯಾಕೆ ಚಿದಾನಂದ್? ಸೌಮ್ಯ ಮಳಲಿ, ಪ್ರಮುಖವಾಗಿ ಏಪ್ರಿಲ್ 20ರಂದು ಅಂದ್ರೆ ಸಡಿಲಿಕೆ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಬಹಳಷ್ಟು ಅದು ಮೂರ್ಖತನದ ನಿರ್ಧಾರ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿತ್ತು. ವಿಪಕ್ಷಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಜೊತೆಗೆ ಆಡಳಿತಾರೂಢ ಪಕ್ಷದ ಸಚಿವರುಗಳೇ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಅಲ್ಲಿ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಸರ್ಕಾರ ಎಲ್ಲ ಒಂದ್ ಕಡೆ ಎಡವಿತ್ತು. ಯಾಕಂತ ಹೇಳಿದ್ರೆ ರಾಜ್ಯಾದ್ಯಂತ ದ್ವಿಚಕ್ರ ವಾಹನ ಸವಾರರು ಕೂಡ ಮುಕ್ತವಾಗಿ ಓಡಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಇದು ಎಲ್ಲ ಒಂದ್ ಕಡೆ ಕೇವಲ ಬೆಂಗಳೂರೊಂದರಲ್ಲೇ 30 ಲಕ್ಷ ದ್ವಿಚಕ್ರ ವಾಹನ ಸವಾರರಿದ್ರು. ಅಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಭದ್ರತೆಯ ಸಮಸ್ಯೆ ಆಗ್ತಿರುವಂತದ್ದು ಮತ್ತು ಪಾಸ್ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಜೊತೆಗೆ ಪೊಲೀಸರಿಗೆ ಎಲ್ಲ ಒಂದ್ ಕಡೆ ಅವ್ರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟಕರ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಹಾಟ್ಸ್ಪಾಟ್ ವಾರ್ಡ್ಗಳು ಇರೋದ್ರಿಂದ ಇದು ಕೊರೋನಾ ಸೋಂಕು ಹರಡಲಿಕ್ಕೆ ಮತ್ತಷ್ಟು ಎಲ್ಲ ಒಂದ್ ಕಡೆ ಸಹಕಾರ ಆಗುತ್ತೆ. ಇದರಿಂದ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ, ಆರೋಗ್ಯ ಇಲಾಖೆಗೆ ಹಿನ್ನಡೆ ಆಗುತ್ತೆ ಎಂಬ ಅಭಿಪ್ರಾಯ ಬಂದಿತ್ತು. ಹಾಗಾಗಿ ಆ ನಿರ್ಧಾರವನ್ನ ಹಿಂಪಡೆದುಕೊಂಡ್ರು. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಈಗಾಗಲೇ ITBTಯಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳಿಗೆ 33% ಸಡಿಲಿಕೆಯನ್ನ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಈಗಾಗಲೇ 26 ಲಕ್ಷ ಬೆಂಗಳೂರಿನಲ್ಲಿ ITBT ಉದ್ಯೋಗಿಗಳಿದ್ದಾರೆ. ಒಂದು ವೇಳೆ 33% ಸಡಿಲಿಕೆಯನ್ನು ಮಾಡಿದ್ರೆ 6ರಿಂದ 8 ಲಕ್ಷ ಜನರು ಕೂಡ ಬೀದಿಗೆ ಬೀಳೋರು, ಬೀದಿಗೆ ಬರುವವರು ಮತ್ತು ಸಾಫ್ಟ್ವೇರ್ ಕಚೇರಿಗಳು ಏನೆಲ್ಲ ಇದೆ ಆ ಉದ್ಯಮಗಳ ಕಚೇರಿಗಳಲ್ಲಿ ಬಹುತೇಕ AC ಬಳಸ್ತಾರೆ. ಜೊತೆಗೆ ಇದರಿಂದ ಎಲ್ಲೊಂದ್ ಕಡೆ ಕೊರೋನಾ ಸೋಂಕು ಹರಡಲಿಕ್ಕೆ ಇದು ಅನುಕೂಲ ಆಗುತ್ತೆ, ಇದು ಈ ಆರೋಗ್ಯ ಇಲಾಖೆಗೆ ಹಿನ್ನಡೆ ಆಗುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಎಲ್ಲೊಂದ್ ಕಡೆ ಕೇಂದ್ರ ಸರ್ಕಾರ ಕೂಡ ಈ ಸಂಬಂಧಪಟ್ಟಕ್ಕೆ ಕೆಂಗಣ್ಣು ಬೀರುವ ಸಾಧ್ಯತೆ ಇತ್ತು. ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ಮಧ್ಯಾಹ್ನ ಘೋಷಣೆ ಮಾಡಿ ರಾತ್ರಿ ಒಳಗಡೆ ತಮ್ಮ ಘೋಷಣೆಯನ್ನು ಹಿಂಪಡೆದುಕೊಂಡ್ರು. ಸೌಮ್ಯ ಮಳಲಿ, ಥ್ಯಾಂಕ್ ಯು ಚಿದಾನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಕೊರೋನಾ ವಾರಿಯರ್ಸ್ ಮೇಲೆ ಹಲ್ಲೆ ಮಾಡಿದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಆರೋಗ್ಯ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ್ರೆ ಕಠಿಣ ಕ್ರಮವನ್ನ ಕೈಗೊಳ್ತೀವಿ. ಸುಮಾರು 6 ತಿಂಗಳಿನಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ಆಗುತ್ತೆ. ಸಂಪುಟ ಸಭೆ ಬಳಿಕ ಸಚಿವ ಪ್ರಕಾಶ್ ಜಾವಡೇಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ಸುಗ್ರೀವಾಜ್ಞೆ ಕಾನೂನು ಬದಲಾವಣೆಗೆ ಸರ್ಕಾರ ಮುಂದಾಗಿದೆ. ಸಾಂಕ್ರಾಮಿಕ ರೋಗ ಕಾನೂನನ್ನ ಬದಲಾಯಿಸಲು ಇದೀಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಆರೋಗ್ಯ ಕಾರ್ಯಕರ್ತರ ಮೇಲೆ ಏನಾದರೂ ಹಲ್ಲೆ ಮಾಡಿದ್ರೆ ಅವರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮವನ್ನ ಕೈಗೊಳ್ತೀವಿ. 6 ತಿಂಗಳಿನಿಂದ 7 ವರ್ಷದವರೆಗೆ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು 1 ಲಕ್ಷದಿಂದ 8 ಲಕ್ಷದವರೆಗೂ ಕೂಡ ದಂಡವನ್ನ ಹಾಕಲಾಗುತ್ತೆ ಅಂತ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಸಚಿವ ಸಂಪುಟ ಸಭೆ ಬಳಿಕ ಈ ಒಂದು ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. उस कानून के तहत उसमें बदलाव करके यह अध्यादेश लागू करने का निर्णय आज मंत्रिमंडल ने किया है. अब यह होगा कि इस तरह का अपराध यह कॉग्निजेबल भी होगा और नॉन बेलेबल होगा. यह संज्ञान भी लिया जाएगा, संज्ञान योग्य भी होगा और जमानत न मिलने वाला होगा. 30 दिन में इसकी इन्वेस्टिगेशन पूरी होगी. सीनियर इंस्पेक्टर के लेवल पे ही इन्वेस्टिगेशन होगी. 3 महीने से 5 साल सजा हो सकती है अगर इन पर हमले हुए या कोई नुकसान किया, और 50,000 से 2 लाख रुपए तक का जुर्माना देना पड़ सकता है. और अगर बहुत गंभीर हमला है, गंभीर इंजरी हुई है, तो 6 महीने से 7 साल तक सजा का प्रोविजन है. 6 मंथ टू
ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಧರಣೀಶ್, ಇಂತಹ ಕಠಿಣ ಸಂದರ್ಭದಲ್ಲೂ ಕೂಡ ಆರೋಗ್ಯ ಕಾರ್ಯಕರ್ತರು ತಮ್ಮ ಜೀವದ ಹಂಗನ್ನ ತೊರೆದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ದೇಶದಾದ್ಯಂತ ನಾನಾ ಭಾಗಗಳಲ್ಲಿ ಇವರ ಮೇಲೆಯೇ ಮಾರಣಾಂತಿಕ ಹಲ್ಲೆಗಳು ನಡೀತಾ ಇದೆ. ಸೊ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಯಾವ ರೀತಿಯಾದಂತಹ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗುತ್ತಂತೆ, ಇನ್ನು ಸಾಂಕ್ರಾಮಿಕ ರೋಗ ಕಾನೂನನ್ನ ಬದಲಾವಣೆ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಈ ಕುರಿತಂತೆ ಸಚಿವರು ಏನೇನು ಮಾಹಿತಿ ಕೊಟ್ಟರು? ಇದು ದೇಶಾದ್ಯಂತ ವೈದ್ಯರ ಮೇಲೆ ಮತ್ತು ಆರೋಗ್ಯ ಸೇವಾ ಸಿಬ್ಬಂದಿಗಳ ಮೇಲೆ ಬೇರೆ ಬೇರೆ ರೀತಿಯ ಹಲ್ಲೆಗಳಾಗ್ತಿದ್ದಾವೆ, ದೌರ್ಜನ್ಯಗಳಾಗ್ತಿದೆ. ಮತ್ತೆ ಕೊರೋನಾ ಸಂಬಂಧಪಟ್ಟಂತೆ ಅವರನ್ನ ಮನೆ ಖಾಲಿ ಮಾಡಿ ಅಂತ ಹೇಳಿ ಮಾನಸಿಕವಾಗಿ ಒತ್ತಡವನ್ನ ಹೇರಲಾಗ್ತಿದೆ. ಸೊ ಈ ಸಂಬಂಧಪಟ್ಟಂತೆ ವೈದ್ಯರು ಇವತ್ತು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ರು. ಇವತ್ತು ರಾತ್ರಿ 9 ಗಂಟೆಗೆ ಮೇಣಬತ್ತಿ ಹಚ್ಚಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ, ಜೊತೆಗೆ ನಾಳೆ ಕರಾಳ ದಿನವನ್ನ ಆಚರಿಸಲಿಕ್ಕೆ ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಕೆಲಸವನ್ನ ಮಾಡ್ಲಿಕ್ಕೆ ನಿರ್ಧರಿಸಿದ್ರು. ಈ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ಭಾರತೀಯ ವೈದ್ಯಕೀಯ ಮಂಡಳಿ ಜೊತೆ ಸಭೆಯನ್ನ ನಡೆಸಿದ್ರು. ಸಭೆ ನಡೆಸಿದ ಪರಿಣಾಮವಾಗಿ ವೈದ್ಯರು ಪ್ರತಿಭಟನೆಯನ್ನ ವಾಪಸ್ ತಗೊಂಡ್ರು. ಬಹುಶಃ ಅವರಿಗೆ ಇಂಥ ಒಂದು ಭರವಸೆಯನ್ನ ಕೊಟ್ಟಿದ್ರು ಅನ್ಸುತ್ತೆ. ಕೇಂದ್ರ ಸರ್ಕಾರ ವೈದ್ಯರ ನೆರವಿಗೆ ಬರುತ್ತೆ, ನಿಮ್ಮ ಮೇಲೆ ದೌರ್ಜನ್ಯ ಆಗದ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಎನ್ನುವಂತ ಭರವಸೆಯನ್ನ ನೀಡಿದ್ರು ಅಂತ ಅನ್ಸುತ್ತೆ. ಈಗ ಅಂದ್ರೆ ಕೇಂದ್ರ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಅಂತ ಸ್ಪಷ್ಟ ಸೂಚನೆಗಳು ಸಿಗ್ತಿದ್ದಾವೆ. ಕೇಂದ್ರ ಸಚಿವ ಸಂಪುಟ ಸಭೆ ಇವತ್ತು ಬಹಳ ಮುಖ್ಯವಾದಂತಹ ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಂತ ಕಾನೂನಿಗೆ ಸುಗ್ರೀವಾಜ್ಞೆಯನ್ನ ತಂದು ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟಿದೆ. ಅದಕ್ಕೆ ಕೇಂದ್ರ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಅದರ ಪ್ರಕಾರವಾಗಿ ಇನ್ ಮುಂದೆ ವೈದ್ಯರಿಗೆ ಅಥವಾ ಆರೋಗ್ಯ ಸೇವಾ ಸಿಬ್ಬಂದಿಗೆ ಯಾರಾದ್ರೂ ತೊಂದರೆಯನ್ನ ಕೊಟ್ರೆ, ಹಲ್ಲೆ ಮಾಡಿದ್ರೆ, ದೌರ್ಜನ್ಯ ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 7 ವರ್ಷದವರೆಗೆ ಶಿಕ್ಷೆಯನ್ನ ವಿಧಿಸುವಂತಹ ಮತ್ತು 1 ಲಕ್ಷ ರೂಪಾಯಿಯಿಂದ 7 ಲಕ್ಷವರೆಗೆ ಅವ್ರಿಗೆ ಏನು ದಂಡವನ್ನ ವಿಧಿಸುವಂತಹ ಕಾನೂನನ್ನ ತರಲಾಗ್ತಿದೆ. ಇದಲ್ಲದೆ ಈಗ ಆಸ್ಪತ್ರೆ ಅಥವಾ ಅವರ ವಾಹನಗಳು ಸಲಕರಣೆಗಳನ್ನ ನಷ್ಟ ಮಾಡಿದ್ಯಾದ್ರೆ ಅವುಗಳ ಮಾರುಕಟ್ಟೆ ದರದ 2ರಷ್ಟು ದಂಡವನ್ನ ಕೂಡ ವಿಧಿಸಲಾಗತ್ತೆ. ಅದನ್ನು ಕೂಡ ದೋಷಿಗಳೇ ತುಂಬಿಕೊಡ್ಬೇಕಾಗತ್ತೆ. ಅಂತ ಕಠಿಣ ಕಾನೂನಿನ ಸುಗ್ರೀವಾಜ್ಞೆ ಮೂಲಕ ತರಲಿಕ್ಕೆ ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಅದನ್ನ ಈಗ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಸೌಮ್ಯ, ಥ್ಯಾಂಕ್ ಯು ಧರಣೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಬೊಮ್ಮನಹಳ್ಳಿಯ ಆಸ್ಪತ್ರೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಆಸ್ಪತ್ರೆ ಒಳಗಿದ್ರು ಕ್ವಾರಂಟೈನ್ಗೆ ಬರದೆ ವೈದ್ಯರು ಕೆರೆಕ್ ಮಾಡಿದ್ದಾರೆ. ಬೊಮ್ಮನಹಳ್ಳಿಯ ಆಸ್ಪತ್ರೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಆಸ್ಪತ್ರೆ ಒಳಗಿದ್ರು ಕೂಡ ಕ್ವಾರಂಟೈನ್ಗೆ ಬರದೆ ವೈದ್ಯ ಕೆರೆಕ್ ಮಾಡಿದ್ದಾರೆ. ಬೀಗ ಹೊಡೆದು ವೈದ್ಯರನ್ನ ಬಿಬಿಎಂಪಿ ಸಿಬ್ಬಂದಿ ಹೊರಗೆ ತಂದಿದ್ದಾರೆ. ಡಾಕ್ಟರ್ ವೇಣು ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆದಂತಹ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಇದೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಸೀಲ್ ಡೌನ್ಗೆ ಬಂದಾಗ ದೊಡ್ಡ ಹೈ ಡ್ರಾಮಾನೇ ನಡೆದಿದೆ. ಆಸ್ಪತ್ರೆ ಬಾಗಿಲನ್ನ ತೆರೆಯದೆ ಡಾಕ್ಟರ್ ವೇಣುಗೋಪಾಲ್ ತಕರಾರನ್ನ ಮಾಡಿದ್ದಾರೆ. ಸತತವಾಗಿ 2 ಗಂಟೆ ಆಸ್ಪತ್ರೆ ತೆರೆಯದೆ ಸತಾಯಿಸಿದ್ದಾರೆ ವೈದ್ಯ. ವೇಣುಗೋಪಾಲ್ ಜೊತೆ ನರ್ಸ್ಗಳಿಗೂ ಕೂಡ ಇದೀಗ ಕ್ವಾರಂಟೈನ್ ಮಾಡಲಾಗಿದೆ. ಯಾಕಂದ್ರೆ ಈ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡ್ಕೊಂಡಿದ್ದಂತಹ ವ್ಯಕ್ತಿಯಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ಈ ಆಸ್ಪತ್ರೆಯನ್ನ ಸೀಲ್ ಡೌನ್ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬಂದಿದ್ರು. ಆ ಸಂದರ್ಭದಲ್ಲಿ ಆಸ್ಪತ್ರೆ ಒಳಗಿದ್ರೂ ಕೂಡ ಬೀಗ ತೆಗೆಯದೆ ಸಾಕಷ್ಟು ಕಿರಿಕ್ ಮಾಡಿದ್ದಾರೆ ಈ ಆಸ್ಪತ್ರೆಯ ವೈದ್ಯ ವೇಣುಗೋಪಾಲ್. ಸುಮಾರು 2 ಗಂಟೆಗಳ ಕಾಲ ಈ ಒಂದು ದೊಡ್ಡ ಹೈ ಡ್ರಾಮಾ ನಡೆದಿದೆ. ನಂತರ ಬೀಗ ಹೊಡೆದು ವೈದ್ಯನನ್ನ ಹೊರಕ್ಕೆ ಕರೆತಂದಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ಡಾಕ್ಟರ್ ವೇಣು ಹೆಲ್ತ್ ಕೇರ್ ಸೆಂಟರ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಡಾಕ್ಟರ್ ವೇಣು ಹೆಲ್ತ್ ಕೇರ್ ಸೆಂಟರ್ ನಲ್ಲಿ ಚಿಕಿತ್ಸೆ ಪಡೆದಿದ್ದಂತಹ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ಇಡೀ ಆಸ್ಪತ್ರೆಯನ್ನ ಸೀಲ್ ಡೌನ್ ಮಾಡೋದಕ್ಕೆ ಬಿಬಿಎಂಪಿ ಸಿಬ್ಬಂದಿ ಬಂದಿದ್ರು. ಬಟ್ ಆ ಸಂದರ್ಭದಲ್ಲಿ ವೈದ್ಯ ಕ್ವಾರಂಟೈನ್ಗೆ ಬರೋದಕ್ಕೆ ಒಪ್ಪಿಲ್ಲ. ಒಳಗೆ ಇದ್ರು, ಬೀಗ ಹಾಕೊಂಡು ಆಚೆ ಬರ್ತಾ ಇರಲಿಲ್ಲ. ನಂತರ ಬೀಗವನ್ನ ಒಡೆದು ಬಿಬಿಎಂಪಿ ಸಿಬ್ಬಂದಿ ಒಳಕ್ ಹೋಗಿದ್ದಾರೆ. ಡಾಕ್ಟರ್ ವೇಣುಗೋಪಾಲ್ ಸಾಕಷ್ಟು ತಕರಾರನ್ನ ಮಾಡಿದ್ದಾರೆ. ಸಂದರ್ಭದಲ್ಲಿ ಸತತ 2 ಗಂಟೆ ಆಸ್ಪತ್ರೆ ತೆರೆಯದೆ ಸತಾಯಿಸಿದ್ರು. ಈಗ ಆ ಒಂದು ಆಸ್ಪತ್ರೆಯನ್ನ ಲಾಕ್ಡೌನ್ ಮಾಡಲಾಗಿದೆ. ನಾನೇ ಸಿಎಂ ಆಗಿದ್ರೆ 5,000 ಕೋಟಿ ಪ್ಯಾಕೇಜ್ ಕೊಡ್ತಾ ಇದೆ. ಇವತ್ತು ರೈತರಿಗೆ 5,000 ಕೋಟಿ ಪ್ಯಾಕೇಜ್ ಅನ್ನ ಕೊಡ್ತಾ ಇದೆ ಅಂತ ರಾಮನಗರದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ.
ಮಾತನಾಡಿದ್ದು, ನಾನೇನಾದ್ರೂ ಈ ಸಂದರ್ಭದಲ್ಲಿ ಸಿಎಂ ಆಗಿ ಮುಂದುವರೆದಿದ್ರೆ 5,000 ಕೋಟಿ ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೆ ರೈತರಿಗೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿರುವ ರೈತರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ನಾವು ಕೊಟ್ಟ ಸಲಹೆಗಳನ್ನ ಪರಿಗಣಿಸ್ತಾ ಇಲ್ಲ. ರೈತರ ವಿಚಾರದಲ್ಲಿ ಯಾರು ಟೀಕೆ ಮಾಡಬೇಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾನು ರೈತರ ಕಷ್ಟದಲ್ಲಿ ನೆರವಿಗೆ ಬಂದು ಸಹಾಯ ಮಾಡಿದ್ದೇನೆ, ಆದ್ರೆ ಇವರು ಯಾರಿಗೆ ಸಹಾಯ ಮಾಡಿದ್ದಾರೆ ತಿಳಿಸಿ ಅಂತ ಹೇಳಿದ್ದಾರೆ. ರಾಮನಗರದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್.ಡಿ.ಕೆ ಟಾಂಗ್ ಕೊಟ್ಟಿದ್ದಾರೆ. ಅವರಿಗೆ ಮಣ್ಣಿನ ಮಕ್ಕಳು ಕೊಡುಗೆ ಬಗ್ಗೆ ನಾನು ಅವರಿಂದ ಹೇಳಿಸ್ಕೋಬೇಕಾಗಿಲ್ಲ. ಅವರು ಏನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದೆ. ಇವತ್ತು ನಾನು ಕೊಡ್ತಿರ್ತಕ್ಕಂಥ ಸಾಮಗ್ರಿ ಬೆಲೆ ಎಷ್ಟು? ಇವತ್ತು 60,000 ಕುಟುಂಬಗಳಿಗೆ 2 ಕ್ಷೇತ್ರದಲ್ಲಿ ಕೊಡ್ತಾ ಇರತಕ್ಕಂಥ ಸಾಮಗ್ರಿಯ ಬೆಲೆ ಇವತ್ತು ಸುಮಾರು 5 ಕೋಟಿ ಹಣವನ್ನು ಖರ್ಚು ಮಾಡಿ ಕೊಡ್ತಾ ಇದ್ದೇವೆ. ಇವರು 20,000 50,000 ಖರ್ಚು ಮಾಡಿ ಅದೆಲ್ಲ ಕಲ್ಲಂಗಡಿ ಹಣ್ಣು 10 ಟನ್ ತಗೊಂಡ್ಬಿಟ್ರಂತೆ. ಕಲ್ಲಂಗಡಿ ತಂದೆಲ್ಲ ಫ್ರೀಯಾಗಿ ಕೊಟ್ಬಿಟ್ರಂತೆ. 4 ರೂಪಾಯಿ KG ಅಂತೆ. ನನ್ನ ಪಕ್ಷದ ವತಿಯಿಂದ ಇವತ್ತು ಯಾವ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇದ್ದೇವೆ? ನಾನು ಒಬ್ಬನೇ ಅಲ್ಲ, ಮಾಗಡಿ ಕ್ಷೇತ್ರದಲ್ಲೂ ಅಲ್ಲಿಯ ಶಾಸಕರು ಈಗಾಗಲೇ 6 ಕಿಟ್ಗಳನ್ನು ಏನು ಕೊಟ್ಟಿದ್ದಾರೆ ಎಲ್ಲ ಕಡೆ. ನಾನು ಇವ್ರು ಯಾರಿಂದಲೋ ಕಲ್ತ್ಕೋಬೇಕಾ? ಇವರಿಂದ ಕಲ್ತ್ಕೊಂಡು ಬದುಕ್ತಕ್ಕಂಥ ಜೀವನ ನಮ್ಮದಲ್ಲ. ಮಣ್ಣಿನ ಮಕ್ಕಳು ಅಂತಕ್ಕಂಥದ್ದು ನಾವು ಬಿರುದು ಹಾಕೊಂಡಿರೋದಲ್ಲ, ನಾಡಿನ ಜನತೆ ಕೊಟ್ಟಿರ್ತಕ್ಕಂಥದ್ದು ಅಭಿಮಾನಿಗಳು. ಅದರಿಂದ ಮಣ್ಣಿನ ಮಕ್ಕಳು ಜನ ಕಷ್ಟದಲ್ಲಿದ್ದಾಗ ಮನೇಲಿ ಮಲಗೋದಿಲ್ಲ. ಮಣ್ಣಿನ ಮಕ್ಕಳು ಕೆಲಸ ಇವರಿಂದ ಕಲ್ತ್ಕೋಬೇಕಾಗಿಲ್ಲ ಪಾಪ. ಇದು ಕುಮಾರಸ್ವಾಮಿ ಅವರ ಮಾತುಗಳು. ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮ ಪಕ್ಷದಿಂದ ನಾವೇನ್ ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಿದೆ. ಬೇರೆಯವರಿಂದ ನಾವು ಹೇಳಿಸ್ಕೊಳ್ಬೇಕಾಗಿಲ್ಲ. ಸುಮಾರು 5 ಕೋಟಿ ಹಣವನ್ನ ಖರ್ಚು ಮಾಡಿ 60,000 ಕುಟುಂಬಗಳಿಗೆ ನಾವು ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ವಿ. ಒಂದ್ ವೇಳೆ ನಾನೇನಾದ್ರೂ ಸಿಎಂ ಆಗಿ ಮುಂದುವರೆದಿದ್ರೆ 5,000 ಕೋಟಿಯ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ತಾ ಇದೆ. ರೈತರ ವಿಚಾರದಲ್ಲಿ ಯಾರು ಕೂಡ ಟೀಕೆ ಮಾಡಬೇಡಿ ಅಂತ ರಾಮನಗರದಲ್ಲಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಅವರ ನೆರವಿಗೆ ಸರ್ಕಾರ ಧಾವಿಸಬೇಕು. ನಾವು ಕೊಟ್ಟಂತಹ ಸಲಹೆಗಳನ್ನ ಸರ್ಕಾರ ಸೀರಿಯಸ್ ಆಗಿ ಪರಿಗಣಿಸ್ತಿಲ್ಲ ಅಂತ ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಇದೇ ಸಂದರ್ಭದಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಳವಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 12 ಏರಿಯಾದಲ್ಲಿ ಕಂಟೈನ್ಮೆಂಟ್ ಝೋನ್ಗಳಾಗಿ ಮೈಸೂರು ಡಿಸಿ ಅಭಿರಾಮ್ ಜಿ ಶಂಕರ್ ಘೋಷಿಸಿದ್ದಾರೆ. ಮೀನಾ ಬಜಾರ್, ಹೌಸಿಂಗ್ ಬೋರ್ಡ್ ಕಾಲೋನಿ, ಕುವೆಂಪು ನಗರ, ವಿಜಯನಗರ ಸ್ಟೇಜ್ 1, ವಿಜಯನಗರ ಸ್ಟೇಜ್ 2, ಗೋಕುಲಂ, ಜಯಲಕ್ಷ್ಮೀಪುರಂ, ಶ್ರೀರಾಂಪುರ 2ನೇ ಹಂತ, ಜೆಪಿ ನಗರ, ನಜರಾಬಾದ್ ಸೇರಿದಂತೆ 12 ಏರಿಯಾ ಕಂಟೈನ್ಮೆಂಟ್ ಏರಿಯಾ ಝೋನ್ಗಳಾಗಿ ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್. ಈ ಕುರಿತಂತೆ ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಟೆಲಿಕಾಂ ಲೋಕದಲ್ಲಿ ರಿಲಯನ್ಸ್ ಜಿಯೋ ದಾಖಲೆ ನಿರ್ಮಿಸಿದೆ. ಮಾರುಕಟ್ಟೆಗೆ ಬಂದ ಕೆಲವೇ ದಿನಗಳಲ್ಲಿ ಕೋಟ್ಯಾಂತರ ಗ್ರಾಹಕರನ್ನ ಸೆಳೆದಿದೆ. ಈಗ ಗ್ರಾಹಕರಿಗೆ ಮತ್ತಷ್ಟು ಕೊಡುಗೆ ನೀಡಲು ರಿಲಯನ್ಸ್ ಜಿಯೋ ಮುಂದಾಗಿದ್ದು ಫೇಸ್ಬುಕ್ ಜೊತೆ ಕೈ ಜೋಡಿಸಿದೆ. ಫೇಸ್ಬುಕ್ ಸಂಸ್ಥೆ ಜಿಯೋದ ,9.99% ಶೇರ್ ಅನ್ನ ಖರೀದಿಸಿದೆ. 43,574 ಕೋಟಿ ರೂಪಾಯಿಗೆ ಶೇರ್ ಅನ್ನ ಖರೀದಿಸಿದೆ. ಫೇಸ್ಬುಕ್ನ ಸಹಭಾಗಿತ್ವದ ಬಗ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮುಕೇಶ್ ಅಂಬಾನಿ ಮಾತನಾಡಿದ್ದು, ರಿಲಯನ್ಸ್ ಜಿಯೋವನ್ನ 2016ರಲ್ಲಿ ಲಾಂಚ್ ಮಾಡಿತ್ತು. ಅಲ್ಲಿಂದಲೂ ಜನರಿಗೆ ಉತ್ತಮ ಸೇವೆ ನೀಡುತ್ತಿದೆ. ಡಿಜಿಟಲ್ ಇಂಡಿಯಾದತ್ತ ಹೆಜ್ಜೆ ಹಾಕುವಲ್ಲಿ ಜಿಯೋ ಸಂಸ್ಥೆ ಸಕ್ಸಸ್ ಆಗಿದೆ ಅಂತ ಹೇಳಿದರು. ಇನ್ನು ಫೇಸ್ಬುಕ್ ಸಂಸ್ಥೆ ನಮ್ಮ ಪಾಲುದಾರರಾಗಿದ್ದು ಸಂತೋಷ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕೊರೋನಾ ನಂತರದ ದಿನಗಳ ಅಲ್ಪಾವಧಿಯಲ್ಲಿಯೇ ಭಾರತದ ಆರ್ಥಿಕ ಚೇತರಿಕೆ ಮತ್ತು ಪುನರುತ್ಥಾನದ ಬಗ್ಗೆ ನನಗೆ ವಿಶ್ವಾಸ ಇದೆ. ಈ ಪಾಲುದಾರಿಕೆ ಖಂಡಿತವಾಗಿಯೂ ಮುಂದೆ ಮಹತ್ವದ ಕೊಡುಗೆ ನೀಡುತ್ತೆ ಅಂತ ಹೇಳಿದ್ದಾರೆ. ದಾಖಲೆ ಹೂಡಿಕೆಯನ್ನ ಮಾಡಿದೆ ಫೇಸ್ಬುಕ್. ಜಿಯೋದಲ್ಲಿ ಸುಮಾರು 43,574 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಭಾಷ್ಯವನ್ನ ಈ ಒಪ್ಪಂದ ಬರೆದಿರುವಂತದ್ದು. ವಿಶ್ವದಲ್ಲಿ ಅತಿ ಕಡಿಮೆ ಷೇರುಗಳಿಗೆ ಅತಿ ಹೆಚ್ಚು ಬಂಡವಾಳದ ದಾಖಲೆ ಇದಾಗಿದೆ. ದೇಶದ ತಂತ್ರಜ್ಞಾನ ಕಂಪನಿಯೊಂದರಲ್ಲಿ ದಾಖಲೆಯ ವಿದೇಶಿ ಹೂಡಿಕೆ ಕೂಡ ಇದಾಗಿದ್ದು, ದೇಶ ಅತಿ ಹೆಚ್ಚು ಬಂಡವಾಳ ಹೊಂದಿರುವ 5 ಕಂಪನಿಗಳಲ್ಲಿ ಇದು ಕೂಡ ಒಂದಾಗಿದೆ. ವ್ಯವಹಾರ ಶುರು ಮಾಡಿದ 3.5 ವರ್ಷದಲ್ಲೇ ಜಿಯೋ ಇಂತಹ ಒಂದು ದೊಡ್ಡ ದಾಖಲೆಯನ್ನ ಮಾಡಿರುವಂತದ್ದು. ಇನ್ನು 35 ಕೋಟಿ ಜನರು ಇಲ್ಲಿ ತನಕ ಜಿಯೋವನ್ನ ಬಳಸ್ತಾ ಇದ್ದಾರೆ. ಜಿಯೋದಿಂದಾಗಿ ಆರ್ಥಿಕತೆಗೂ ಕೂಡ ಸಹಾಯ ಆಗುತ್ತೆ. ಸ್ಟಾರ್ಟ್ಅಪ್ ಕಂಪನಿಗೆ ಜಿಯೋ ಇಂಟರ್ನೆಟ್ ಸೇವೆಯ ಬಲ ಕೂಡ ಸಿಗಲಿದೆ. 6 ಕೋಟಿ ಸಣ್ಣ ಪುಟ್ಟ ಕಂಪನಿಗಳಿವೆ ಭಾರತದಲ್ಲಿ ಅಂದಾಜಾಗಿ. ಆ ಎಲ್ಲಾ ಕಂಪನಿಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನು ಸಾಕಷ್ಟು ಮಹತ್ವದ ಒಂದು ತಾಂತ್ರಿಕ ಸೇವೆಯನ್ನ ಕೊಡ್ತಾ ಇರುವಂತದ್ದು ಜಿಯೋ. ಇನ್ನು ಲಾಕ್ಡೌನ್ ಸಂದರ್ಭದಲ್ಲಿ ಇಂತಹ ಒಂದು ಬೆಳವಣಿಗೆ ನಡೆದಿರುವಂತದ್ದು ನಿಜಕ್ಕೂ ಮಹತ್ವದ ಬೆಳವಣಿಗೆಯಾಗಿದೆ.
ಇನ್ನು ಭಾರತದಲ್ಲಿ ನಮ್ಮ ಕೆಲಸದ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಜುಕರ್ಬರ್ಗ್ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ ನಮ್ಮ ಕೆಲಸದ ಬಗ್ಗೆ ಅಪ್ಡೇಟ್ ಕೊಡೋಕೆ ಖುಷಿ ಆಗ್ತಾ ಇದೆ. ಫೇಸ್ಬುಕ್ ತಂಡ ಜಿಯೋದೊಂದಿಗೆ ಕೈ ಜೋಡಿಸ್ತಾ ಇದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇದೊಂದು ಐತಿಹಾಸಿಕ ಒಪ್ಪಂದ ಅಂತ ಜುಕರ್ಬರ್ಗ್ ಹೇಳಿದ್ದಾರೆ. ಕೆಲವೊಂದು ಪ್ರಮುಖ ಯೋಜನೆಗಳಲ್ಲಿ ಜಂಟಿ ವ್ಯವಹಾರವನ್ನ ನಾವು ನಡೆಸ್ತೇವೆ. ಒಪ್ಪಂದದಿಂದ ಭಾರತದಲ್ಲಿ ಹೊಸ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಫೇಸ್ಬುಕ್ ವಾಟ್ಸ್ಆಪ್ ಬಳಕೆದಾರರಲ್ಲಿ ಭಾರತಕ್ಕೆ ಸಿಂಹ ಪಾಲಿದೆ. ಜಿಯೋದಿಂದ ಭಾರತದ ಇಂಟರ್ನೆಟ್ ಕ್ಷೇತ್ರದಲ್ಲಿ ಕ್ರಾಂತಿ ಕೂಡ ಆಗ್ತಾ ಇದೆ. ಈ ಒಪ್ಪಂದದಿಂದ ಸಣ್ಣ ಉದ್ದಿಮೆಗಳಿಗೆ ಅನುಕೂಲ ಕೂಡ ಆಗಲಿದೆ. RIL ಚೇರ್ಮನ್ ಅಂಬಾನಿ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಅಂತ ಜುಕರ್ಬರ್ಗ್ ಸಂತಸ ವ್ಯಕ್ತಪಡಿಸಿದ್ದಾರೆ. are delighted to welcome Facebook Inc. as our long-term and esteemed partner. At the core of our partnership is the commitment that Mark Zuckerberg, founder of Facebook, and I share for the all-around digital transformation of India and for serving all Indians. Together, our two companies will accelerate India's digital economy. With the Indian people will offer innovative new solutions to each one of you. In the very near future, JioMart, Jio's digital new commerce platform, and WhatsApp will empower nearly 3 crore small Indian Kirana shops to digitally transact with every customer in their neighborhood. This means all of you can order and get faster delivery of day-to-day items. Our visionary and most respected Prime Minister, Shri Narendra Modi ji, has set 2 ambitious goals in his Digital India mission. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.